ಪೋಕ್ಸೋ ಪ್ರಕರಣದಲ್ಲಿ ಆರೋಪಿಯಾಗಿರುವ ವಚನಾನಂದ ಸ್ವಾಮೀಜಿ ಇಂದು ದಾವಣಗೆರೆ ಜಿಲ್ಲಾ ವಿಶೇಷ ಪೋಕ್ಸೋ ನ್ಯಾಯಾಲಯಕ್ಕೆ ಹಾಜರಾದರು. ನ್ಯಾಯಾಲಯ ವಿಧಿಸಿದ ಎಲ್ಲಾ ಷರತ್ತುಗಳನ್ನು ಒಪ್ಪಿದ ಬಳಿಕ 1 ಲಕ್ಷದ ಬಾಂಡ್ ಅನ್ನು ಸಲ್ಲಿಸಿ ಜಾಮೀನುದಾರರೊಂದಿಗೆ ಅಗತ್ಯ ದಾಖಲೆಗಳಿಗೆ ಸಹಿ ಹಾಕಿ ಷರತ್ತುಬದ್ಧ ಜಾಮೀನನ್ನು ಪಡೆದಿದ್ದಾರೆ. ಸ್ವಾಮೀಜಿ ಪರ ವಕೀಲ ಎಸ್.ವಿ. ಪಾಟೀಲ್ ಅವರು ಮಾತನಾಡಿ, ನ್ಯಾಯಾಲಯದ ಎಲ್ಲಾ ಷರತ್ತುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುವುದು ಎಂದು ತಿಳಿಸಿದರು. ವಿಚಾರಣೆಯ ಪ್ರತಿಯೊಂದು ದಿನವೂ ನ್ಯಾಯಾಲಯಕ್ಕೆ ಹಾಜರಾಗುವುದು, ಸಾಕ್ಷಿದಾರರ ಮೇಲೆ ಯಾವುದೇ ಪ್ರಭಾವ ಬೀರುವ ಅಥವಾ ಬೆದರಿಕೆ ಹಾಕುವ ಪ್ರಯತ್ನ ಮಾಡಬಾರದು ಹಾಗೂ ವಿಚಾರಣೆಗೆ ಸಂಪೂರ್ಣವಾಗಿ ಸಹಕರಿಸಬೇಕೆಂದು ನ್ಯಾಯಾಲಯವು ಸೂಚನೆಯನ್ನ ನೀಡಿದೆ. ಪ್ರಕರಣದ ಮುಂದಿನ ವಿಚಾರಣೆ ಆಗಸ್ಟ್ 20ರಂದು ನಡೆಯಲಿದ್ದು, ಅಂದು ವಚನಾನಂದ ಸ್ವಾಮೀಜಿ ಮತ್ತೆ ನ್ಯಾಯಾಲಯಕ್ಕೆ ಹಾಜರಾಗಲಿದ್ದಾರೆ. ಇದೇ ಪ್ರಕರಣದ 2ನೇ ಆರೋಪಿಯ ಜಾಮೀನು ಅರ್ಜಿಯ ಮೇಲೂ ನಿರ್ಧಾರವಾಗುವ ಸಾಧ್ಯತೆ ಇದ್ದು, ಬಳಿಕ ಪ್ರಕರಣದ ನಿಯಮಿತ ವಿಚಾರಣೆ ಆರಂಭವಾಗುವ ನಿರೀಕ್ಷೆ ಇದೆ. ಈ ದಿವಸ ಮಧ್ಯಾಹ್ನ 3 ಗಂಟೆಗೆ ಶ್ರೀ ವಚನಾನಂದ ಮಹಾಸ್ವಾಮಿಗಳವರು ದಾವಣಗೆರೆಯ ವಿಶೇಷ ಪೋಕ್ಸೋ ನ್ಯಾಯಾಲಯಕ್ಕೆ ಹಾಜರಾದರು. ಮಾನ್ಯ ನ್ಯಾಯಾಲಯ ನೀಡಿದ ಷರತ್ತುಗಳನ್ವಯ ಅವರು ಮಾನ್ಯ ನ್ಯಾಯಾಲಯ ಒಪ್ಪುವಂಥ ಜಾಮೀನನ್ನು ನೀಡಿದರು ಮತ್ತು ಮಾನ್ಯ ನ್ಯಾಯಾಲಯ ವಿಧಿಸಿದಂಥ ಎಲ್ಲ ಷರತ್ತುಗಳನ್ನು ಪಾಲಿಸಲಿಕ್ಕೆ ಬದ್ಧ ಇದ್ದೇವೆ ಅಂತ ತಿಳ್ಕೊಂಡು ಸ್ವಾಮೀಜಿಯವರು ಮತ್ತು ಜಾಮೀನುದಾರರು ಕೂಡ ಮಾನ್ಯ ನ್ಯಾಯಾಲಯಕ್ಕೆ ಭರವಸೆಯನ್ನು ನೀಡಿ ಆ ಜಾಮೀನು ಪತ್ರಕ್ಕೆ ಸಹಿ ಮಾಡಿದ್ದಾರೆ. ಅವರ ಒಂದು ಜಾಮೀನಿನ ಎಲ್ಲ ಪ್ರಕ್ರಿಯೆಗಳು ಇಲ್ಲಿ ಮುಗಿದವು. ಮುಂದಿನ ದಿನಾಂಕ ಆಗಸ್ಟ್ 20ಕ್ಕಿದೆ. ಆ ದಿವಸ ಸ್ವಾಮೀಜಿಯವರು ಹಾಜರಾಗ್ತಾರೆ ಮತ್ತು ಇನ್ನೊಬ್ಬ 2ನೇ ಆರೋಪಿಗೂ ಕೂಡ ನೋಟಿಸ್ ಆಗಿದೆ, ಸಮನ್ಸ್ ಆಗಿದೆ. 2ನೇ ಆರೋಪಿ ಕೂಡ ಆ ದಿವಸ ಹಾಜರಾಗಿ ಅದು ಜಾಮೀನು ತಗೊಳ್ತಾನೆ. ಕಂಡೀಷನ್ಸ್ ಅಂದರೆ 1 ಲಕ್ಷ ರೂಪಾಯಿ ಜಾಮೀನು ಭದ್ರತೆಗಾಗಿ ಬಾಂಡ್ ಬರ್ಕೊಡಬೇಕು, ಪ್ರತಿ ಮುದ್ದತಿಗೆ ನ್ಯಾಯಾಲಯಕ್ಕೆ ಹಾಜರಾಗಬೇಕು, ಸಾಕ್ಷಿದಾರಿಗೆ ಯಾವುದೇ ರೀತಿಯ ಬೆದರಿಕೆಯನ್ನು ಹಾಕಬಾರ್ದು, ಈ ಪ್ರಕರಣ ತ್ವರಿತವಾಗಿ ಇತ್ಯರ್ಥವಾಗಲಿಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ಆ ಕಂಡೀಷನ್ ಹಾಕಿದ್ದಾರೆ. ಆ ಕಂಡೀಷನ್ ಅದೇನಿಲ್ಲ, ಆ ಥರ ಏನಿಲ್ಲ. ಆಗಸ್ಟ್ 20ಕ್ಕೆ ಮುಂದಿನ ದಿನಾಂಕ ಆಗಸ್ಟ್ 20ಕ್ಕೆ ನಿಗದಿಯಾಗಿದೆ. ಆ ದಿವಸ ಇನ್ನೊಬ್ಬ ಆರೋಪಿ 2ನೇ ಆರೋಪಿ ಇದ್ದಾರೆ, ಅವ್ರನ್ನೂ ಕೂಡ ಇದರಲ್ಲಿ ಸೇರಿಸಿದ್ದಾರೆ, ಅಶೋಕ್ ಅಂತ ಹೇಳಿ. ಅವರಿಗೆ ಆ ದಿವಸ ಹಾಜರಾಗಿ ಜಾಮೀನು ಪಡೆಯುವಂಥ ಒಂದು ಕೆಲಸವನ್ನು ಮಾಡ್ತೇವೆ. ಆ ನಂತರ 2ನೇ ಆರೋಪಿ ಮೊದಲು ಅವನಿಗೂ ಜಾಮೀನು ಆಗಬೇಕಲ್ಲ, ಅದಾದ ನಂತರ ಮುಂದೆ ವಿಚಾರಣೆ ಪ್ರಾರಂಭ ಆಗ್ತದೆ. ಇವತ್ತು ಒಬ್ಬರದೇ ಜಾಮೀನು ಆಗಿದೆ. ವಚನಾನಂದ ಸ್ವಾಮಿಗಳು 1ನೇ ಆರೋಪಿ, ಅವ್ರದ್ದು ಮಾತ್ರ ಜಾಮೀನು ಎಲ್ಲ ಪ್ರಕ್ರಿಯೆಗಳು ಇವತ್ತು ಮುಗಿದ್ವು. 2ನೇ ಆರೋಪಿ 20ಕ್ಕೆ ಆಗ್ತದೆ, ಆಗಸ್ಟ್ 20ಕ್ಕೆ.